ಚಕ್ರವರ್ತಿ ವಿಷ್ಣುವರ್ಧನರ ಕುಟುಂಬವು ಒಂದು ಸರ್ವಧರ್ಮ ಸಮನ್ವಯ ಕುಟುಂಬದಂತಿತ್ತು. ವಿಷ್ಣುವರ್ಧನರ ಪಟ್ಟದರಸಿ ರಾಣಿ ಶಾಂತಲಾದೇವಿಯವರು ಜೈನ ಧರ್ಮಾನುಯಾಯಿ. ಶಾಂತಲಾದೇವಿಯವರ ತಂದೆ ಮಾರಸಿಂಗಯ್ಯನವರು ಶೈವರು ಹಾಗೂ ವಿಷ್ಣುವರ್ಧನರು ಮತಾಂತರ ಹೊಂದಿದ ವೈಷ್ಣವರು. ವಿಷ್ಣುವರ್ಧನರ ಆಡಳಿತಾವಧಿಯಲ್ಲಿ ಹೊಯ್ಸಳ ವಾಸ್ತುಶಿಲ್ಪ ಜಗದ್ವಿಖ್ಯಾತಿಯನ್ನು ಗಳಿಸಿತು. ಈ ವಾಸ್ತುಶಿಲ್ಪವನ್ನು ನೆನಪಿಸುವ ಬೇಲೂರು, ಹಳೇಬೀಡು, ಸೋಮನಾಥಪುರ ದೇವಾಲಯಗಳು ಭಾರತದ ವಾಸ್ತುಶಿಲ್ಪ ಪರಂಪರೆಯಲ್ಲಿ ಮಹತ್ವದ ಸ್ಥಾನಮಾನಗಳನ್ನು ಪಡೆದುಕೊಂಡಿವೆ. ಇಂತಹ ದೊರೆ ವಿಷ್ಣುವರ್ಧನರು 1137ರ ಸುಮಾರಿಗೆ ನಿಧನ ಹೊಂದುತ್ತಾರೆ. ನಂತರ ಅವರ ಮಗ 1ನೇ ನರಸಿಂಹರು ಹೊಯ್ಸಳ ಸಾಮ್ರಾಜ್ಯದ ಚಕ್ರವರ್ತಿಯಾಗುತ್ತಾರೆ. ವಿಷ್ಣುವರ್ಧನರ ನಿಧನದ ನಂತರ 1ನೇ ನರಸಿಂಹರು ಕೇವಲ 8 ವರ್ಷದ ಬಾಲಕರಾಗಿರುತ್ತಾರೆ. ಆದರೆ ಇವರಿಗೆ ನಿಷ್ಠರಾದ ದಂಡನಾಯಕರಿರುತ್ತಾರೆ. ಇವರು ಎಷ್ಟು ನಿಷ್ಠರಾಗಿದ್ದರೆಂದರೆ ಚಕ್ರವರ್ತಿಗಳ ನಿಧನದ ನಂತರ ಇವರೂ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು. ಅಂತಹ ರಾಜನಿಷ್ಠೆ ಅವರದ್ದಾಗಿತ್ತು. ಆದರೆ ಪ್ರಾಪ್ತ ವಯಸ್ಕರಾದ ನಂತರ ಪಟ್ಟಾಭಿಷಿಕ್ತರಾದ 1ನೇ ನರಸಿಂಹರು ಹೊಯ್ಸಳ ಚಕ್ರಾಧಿಪತಿಗಳಿಗೆ ತಕ್ಕುದಾಗಿ ರಾಜ್ಯಭಾರ ನಡೆಸುವುದರಲ್ಲಿ ವಿಫಲಗೊಳ್ಳುತ್ತಾರೆ. ಅವರು ವಿಷಯ ಲೋಲುಪರಾಗಿ ಸದಾ ಸುಖಭೋಗಗಳಲ್ಲಿಯೇ ಕಾಲ ಕಳೆಯುತ್ತಾರೆ. ಅವರಿಗೆ ಹೊಯ್ಸಳ ಸಾಮ್ರಾಜ್ಯದ ಉನ್ನತಿಯ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಅತಿ ಭೋಗಿಯಾಗಿ ಕಾಲ ಕಳೆದು 1ನೇಯ ನರಸಿಂಹರು ತಮ್ಮ 40 ವರ್ಷಗಳ ವಯಸ್ಸಿಗೆ ಅಕಾಲ ಮರಣಕ್ಕೀಡಾದರು. ನಂತರ 2ನೇಯ ಬಲ್ಲಾಳರು ಹೊಯ್ಸಳ ಸಾಮ್ರಾಜ್ಯದ ಚಕ್ರವರ್ತಿಯಾದರು. ಕ್ರಿಸ್ತಶಕ 1173ರಲ್ಲಿ ಅಧಿಕಾರದ ಗದ್ದುಗೆ ಏರಿದರು. ಬಲ್ಲಾಳರು ಸಕಾಲಶಾಸ್ತ್ರ ಪಾರಂಗತರಾಗಿದ್ದರು. ಒಬ್ಬ ರಾಜರಿಗೆ ಇರಬೇಕಾದ 64 ವಿದ್ಯೆಗಳ ಅನುಭವವೂ ಲಭ್ಯವಾಗಿತ್ತು. 2ನೇಯ ಬಲ್ಲಾಳರು ಕೇವಲ ಸಾಮ್ರಾಜ್ಯ ವಿಸ್ತರಣೆಗಷ್ಟೇ ತಮ್ಮ ಆಡಳಿತವನ್ನು ಮೀಸಲುಗೊಳಿಸದೆ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವುಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದರು. ಬಲ್ಲಾಳರ ಆಡಳಿತಾವಧಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಬೇಕಾದರೆ ಶಿಕ್ಷಣ ಅನಿವಾರ್ಯ ಎಂದು ಬಲ್ಲಾಳರು ಅಭಿಪ್ರಾಯಪಡುತ್ತಿದ್ದರು. ಇದರ ಪರಿಣಾಮವಾಗಿ ಹೊಯ್ಸಳ ಸಾಮ್ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವುದಕ್ಕೆ ಪೂರಕವಾದ ಶೈಕ್ಷಣಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದರು. ಈ ನಿಮಿತ್ತವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಅಗ್ರಹಾರ ಎಂಬ ಹೆಸರಿನ ಶಾಲೆಗಳನ್ನು ತೆರೆಯಲಾಯಿತು. ಅಂದು ಕನ್ನಡವು ಕರ್ನಾಟ ಎಂದು ಪ್ರಸಿದ್ಧಿ ಪಡೆದಿತ್ತು. ಬಲ್ಲಾಳರು ಪ್ರಾಥಮಿಕ ಶಿಕ್ಷಣದ ಜೊತೆಗೆ ಮಹಿಳೆಯರಿಗೆ ಉತ್ತಮ ಶಿಕ್ಷಣ ಸಿಗಬೇಕೆಂದು ಆಸಕ್ತಿ ತೋರಿದ್ದರು. ಅಂತೆಯೇ ತಮ್ಮ ಆಡಳಿತಾವಧಿಯಲ್ಲಿ ಅನೇಕ ಕವಿಗಳಿಗೂ ಆಶ್ರಯ ನೀಡಿದ್ದರು. ಇವರ ರಾಜ್ಯಾಡಳಿತದಲ್ಲಿ ಹೆಸರಾಂತ ಕವಿ ನೇಮಿಚಂದ್ರರು. ಇವರು 22ನೇಯ ತೀರ್ಥಂಕರರಾದ ನೇಮಿನಾಥರ ಜೀವನ ಹಾಗೂ ಸಂದೇಶವನ್ನು ವಸ್ತುವನ್ನಾಗಿಸಿಕೊಂಡು ನೇಮಿನಾಥ ಪುರಾಣವನ್ನು ರಚಿಸಿದರೆ, ಅಚ್ಚಣ್ಣ ಕವಿಗಳು ಕ್ರಿಸ್ತಶಕ 1195ರಲ್ಲಿ ವರ್ಧಮಾನ ಪುರಾಣ ಎಂಬ ಕೃತಿಯನ್ನು ರಚಿಸಿದರು. ಬಲ್ಲಾಳರ ಆಸ್ಥಾನದ ಮತ್ತೊಬ್ಬ ಕವಿಗಳೆಂದರೆ ಜನ್ನರು. ಇವರು ಜೈನ ಸಂಪ್ರದಾಯವನ್ನು ಕುರಿತು ಸಾಹಿತ್ಯ ಕೃತಿಗಳನ್ನು ರಚಿಸಿದರು. ವಾಸ್ತವವಾಗಿ ಜನ್ನರು ಬಲ್ಲಾಳರ ಆಸ್ಥಾನದಲ್ಲಿ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿದ್ದರು. ಆದರೆ ಜನ್ನರಿಗೆ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯ ಬಗ್ಗೆ ಅಪಾರವಾದ ಜ್ಞಾನ ಸಂಪತ್ತಿತ್ತು. ಇವರು ಬಲ್ಲಾಳ ರಾಜರ ಪ್ರೋತ್ಸಾಹದಿಂದ ಯಶೋಧರ ಚರಿತೆ ಹಾಗೂ ಅನಂತನಾಥ ಪುರಾಣ ಎಂಬ ಕೃತಿಗಳನ್ನು ರಚಿಸಿದ್ದರು. ಜನ್ನರ ಕಾವ್ಯವನ್ನು ಪ್ರಶಂಸಿಸಿ ಮೆಚ್ಚಿದ ಬಲ್ಲಾಳರು ಅವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ನೀಡಿ ಗೌರವಿಸಿದರು. ಅಂತೆಯೇ ಬಲ್ಲಾಳರು ತಮ್ಮ ಆಡಳಿತಾವಧಿಯಲ್ಲಿ ಹೊಯ್ಸಳ ಸಾಮ್ರಾಜ್ಯದಾದ್ಯಂತ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿಸಿದರು. ಈ ಪ್ರಕ್ರಿಯೆಯಲ್ಲಿ ಅನೇಕ ವಾಸ್ತುಶಿಲ್ಪಿಗಳು, ಕರಕುಶಲಿಗಳು, ಕುಸುರಿ ಕೆಲಸಗಾರರು ಹೊಯ್ಸಳ ಸಾಮ್ರಾಜ್ಯದಲ್ಲಿ ಸಾಕಷ್ಟಿದ್ದರು. ದೇವಾಲಯಗಳನ್ನು ಕಟ್ಟಲು ಬಂದ ಇವರು ಸಾಮ್ರಾಜ್ಯದ ವಾಸ್ತುಶಿಕ್ಷಣ ಪ್ರಸಾರದ ಹರಿಕಾರರಾದರು. ಇದಕ್ಕೆ ಬಲ್ಲಾಳರು ಅವರನ್ನು ಬರೀ ಶಿಲ್ಪಿಗಳೆಂದೇ ಭಾವಿಸದೆ ಅವರನ್ನು ವಾಸ್ತುಶಿಲ್ಪ ಪ್ರಚಾರದ ಶಿಕ್ಷಕರನ್ನಾಗಿ ರೂಪಿಸಿದರು. ಇದರಿಂದಾಗಿ ಬಲ್ಲಾಳರ ಅಧಿಕಾರಾವಧಿಯಲ್ಲಿ ವಾಸ್ತುಶಿಲ್ಪ ಅದ್ಭುತವಾಗಿ ಬೆಳೆಯತೊಡಗಿತ್ತು. ಜೊತೆಗೆ ಹೊಯ್ಸಳ ಸಾಮ್ರಾಜ್ಯದ ವಾಸ್ತುಶಿಲ್ಪದ ವಿಶ್ವವಿದ್ಯಾನಿಲಯ ಎನ್ನುವಷ್ಟರ ಮಟ್ಟಿಗೆ 4 ದಿಕ್ಕುಗಳಲ್ಲಿಯೂ ಪ್ರಭಾವ ಬೀರಿತ್ತು. ಒಂದೆಡೆ ಹೊಯ್ಸಳ ಸಾಮ್ರಾಜ್ಯ ದಿನದಿಂದ ದಿನಕ್ಕೆ ಉತ್ತಮ ಸ್ಥಿತಿಯಲ್ಲಿ ಮುನ್ನಡೆದರೆ, 2 ಶತಮಾನಗಳಿಗೂ ಹೆಚ್ಚು ಕಾಲ ಕನ್ನಡ ನಾಡಿನಲ್ಲಿ ಅಚ್ಚಳಿಯದ ಪ್ರಭುತ್ವವನ್ನು ಬೀರಿದ್ದ ಚಾಲುಕ್ಯರ ಶಕ್ತಿ ನಶಿಸಿ ಹೋಗಿತ್ತು. ಈ ವಾರ್ತೆ ಅರಿತ ದೇವಗಿರಿಯ ಯಾದವರು ಚಾಲುಕ್ಯರ ಸಾಮ್ರಾಜ್ಯದ ಮೇಲೆ ಹಿಡಿತ ಸಾಧಿಸಲು ಮುಂದಾದರು. ಅವರು ಅಷ್ಟೇ ಯೋಚನೆ ಮಾಡದೆ
ಜೊತೆಗೆ ಈ ಕಾರ್ಯತಂತ್ರಕ್ಕೆ ಹೊಯ್ಸಳರು ಅಡ್ಡಿಯಾಗಬಹುದೆಂದು ಲೆಕ್ಕಾಚಾರ ಹಾಕಿ ಹೊಯ್ಸಳರನ್ನು ಬಗ್ಗು ಬಡಿಯುವ ಪ್ರಯತ್ನ ಮಾಡಿದರು. ಆದರೆ ದೇವಗಿರಿಯ ಯಾದವರಿಗೆ ಅವರು ನಿರೀಕ್ಷಿಸಿದ ಯಶಸ್ಸು ದೊರೆಯಲಿಲ್ಲ. ಪ್ರತಿಯಾಗಿ ಹೊಯ್ಸಳರಿಂದ ತೀವ್ರ ಪ್ರತಿರೋಧವನ್ನು ಎದುರಿಸಬೇಕಾಯಿತು. ವಿಷ್ಣುವರ್ಧನರ ನಂತರ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಬಲ ಚಕ್ರವರ್ತಿಯಾದ ಎರಡನೆಯ ಬಲ್ಲಾಳರು ದೇವಗಿರಿಯ ಯಾದವರಿಂದ ಚಾಲುಕ್ಯರನ್ನು ರಕ್ಷಿಸಿ ಮತ್ತೆಂದು ಅವರು ಚಾಲುಕ್ಯರ ಸಾಮ್ರಾಜ್ಯದ ಅಧಿಪತ್ಯದ ಮೇಲೆ ಹೆಜ್ಜೆ ಇಡದಂತೆ ಮಾಡುವಲ್ಲಿ ಯಶಸ್ವಿಯಾದರು. ನಂತರ ಅವಿಭಜಿತ ಧಾರವಾಡ ಜಿಲ್ಲೆಯ ಗದುಗಿನ ಸಮೀಪದ ಸೊರಟೂರು ಎಂಬಲ್ಲಿ ದೇವಗಿರಿಯ ಯಾದವರಿಗೂ ಹೊಯ್ಸಳರಿಗೂ ಭಾರೀ ಹೋರಾಟವೇ ನಡೆಯಿತು. ಆ ಹೋರಾಟದಲ್ಲಿ ಬಲ್ಲಾಳರು ಅಪ್ರತಿಮ ಸಾಹಸ ಪ್ರದರ್ಶಿಸಿದರು. ಯಾದವ ದೊರೆ ಬಿಲ್ಲಮರಿಗೆ ಭಾರೀ ಸೋಲಾಯಿತು. ಈ ಯುದ್ಧದ ನಂತರ ದೋರ ಸಮುದ್ರದ ಹೊಯ್ಸಳರು ಕನ್ನಡ ನಾಡಿನ ಉತ್ತರ ಭಾಗದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದರು. ಇವರ ಸಾಮ್ರಾಜ್ಯ ಮಲಪ್ರಭಾ ನದಿಯವರೆಗೂ ವಿಸ್ತಾರಗೊಂಡಿತು. ಯಾದವರು ನದಿಯನ್ನು ದಾಟಿ ದಕ್ಷಿಣ ಭಾಗದತ್ತ ಹೆಜ್ಜೆ ಇಡದಂತಾಯಿತು. ವಾಸ್ತವವಾಗಿ ಬಲ್ಲಾಳರು ಗದುಗಿನ ಸಮೀಪದ ಸೊರಟೂರಿನಲ್ಲಿ ದೊರೆತ ವಿಜಯದ ನಂತರ ಹೊಯ್ಸಳ ಸಾಮ್ರಾಜ್ಯದ ಉತ್ತರ ದಿಕ್ಕಿನಲ್ಲಿದ್ದ ಅನೇಕ ಕೋಟೆ ಕೊತ್ತಲಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಲೊಕ್ಕಿಗುಂಡಿಯು ಹೊಯ್ಸಳ ಸಾಮ್ರಾಜ್ಯದ ಉತ್ತರ ಭಾಗದ ತಾತ್ಕಾಲಿಕ ರಾಜಧಾನಿಯಾಗಿಯೂ ಹೆಸರು ಪಡೆಯಿತು. ಇಂತಹ ಹೋರಾಟಗಳ ಪರಿಣಾಮವಾಗಿ ಎರಡನೆಯ ಬಲ್ಲಾಳರನ್ನು ದಕ್ಷಿಣದ ಸಾರ್ವಭೌಮ, ಸಮಸ್ತ ಭುವನಾಶ್ರಯ, ದಕ್ಷಿಣಾಧೀಶ್ವರ ಎಂಬ ಬಿರುದಿನಿಂದ ಬಣ್ಣಿಸಲಾಯಿತು. ತಮಿಳು ದೇಶದಲ್ಲಿ ಚೋಳರಿಗೂ ಹಾಗೂ ಪಾಂಡ್ಯರಿಗೂ ಆಗಾಗ ಯುದ್ಧಗಳು ಘಟಿಸುತ್ತಿದ್ದವು. ಈ ಇಬ್ಬರು ರಾಜರು ತಮ್ಮ ಅಸ್ತಿತ್ವವನ್ನು ಅತ್ಯಂತ ಶಕ್ತಿಯುತವಾಗಿ ಪ್ರತಿಷ್ಠಾಪಿಸುವ ದೃಷ್ಟಿಯಿಂದ ಪರಸ್ಪರರು ಸದಾಕಾಲ ಯುದ್ಧದಲ್ಲಿಯೇ ನಿರತರಾಗಿದ್ದರು. ಪಾಂಡ್ಯ ಚೋಳರ ಕಾದಾಟದ ಲಾಭವನ್ನು ಬಲ್ಲಾಳರು ಸದುಪಯೋಗಪಡಿಸಿಕೊಂಡರು. ಅಂತೆಯೇ ಅಲ್ಲಿ ಹೊಯ್ಸಳ ಪ್ರಭುತ್ವವನ್ನು ಸಾಧಿಸತೊಡಗಿದರು. ಇದನ್ನು ಸಮರ್ಥಿಸುವುದಕ್ಕೆ ಹೊಯ್ಸಳರ ಕಾಲದ ಶಾಸನಗಳು ದೊರಕುತ್ತವೆ. ಎರಡನೆಯ ಬಲ್ಲಾಳರು ತಮಿಳು ದೇಶದ ಜನರ ಮೇಲೆ ದಟ್ಟವಾದ ಪ್ರಭಾವ ಬೀರಿದರು. ಕೇವಲ ಯುದ್ಧ ಭೀತಿಯಲ್ಲೇ ಬದುಕುತ್ತಿದ್ದ ಜನರನ್ನು ಯುದ್ಧದ ಸಂಕಷ್ಟಗಳಿಂದ ಪಾರು ಮಾಡಿ ಅವರ ಸಾಮಾಜಿಕ ಸಾಂಸ್ಕೃತಿಕ ಬದುಕನ್ನು ಉತ್ತಮಗೊಳಿಸಲು ಸಹಾಯಕರಾದರು. ಅದಕ್ಕೆ ಪೂರಕವಾದಂತೆ ಸೇಲಂ ಜಿಲ್ಲೆಯಲ್ಲಿ ದೊರೆತಿರುವ ಶಾಸನವೊಂದು ಎರಡನೆಯ ಬಲ್ಲಾಳರು ಕನ್ನಡ ನಾಡಿನಿಂದ ದಂಡೆತ್ತಿ ಬಂದರೂ ತಮಿಳು ದೇಶದ ಜನರ ಸಮಸ್ಯೆ ಸಂಕಷ್ಟಗಳನ್ನು ಅರ್ಥೈಸಿಕೊಂಡು ಅಲ್ಲಿನ ರಾಜರಂತೆ ಯುದ್ಧಾಕಾಂಕ್ಷಿಗಳಾಗದೆ ಜನರಿಗೆ ಬೇಕಾದಂತಹ ಆಡಳಿತ ನೀಡುತ್ತಿದ್ದರ ಬಗ್ಗೆ ಬಣ್ಣಿಸಿದೆ. ಕ್ರಿಸ್ತಶಕ 1215ರಲ್ಲಿ ಚೋಳರ ಚಕ್ರವರ್ತಿಯಾಗಿ ರಾಜರಾಜ ಚೋಳರು ಅಧಿಕಾರದ ಗದ್ದುಗೆ ಏರುತ್ತಾರೆ. ಅಧಿಕಾರ ದೊರೆಯುತ್ತಿದ್ದಂತೆ ಅವರ ಪರಂಪರಾಗತ ವೈರಿಗಳಾದ ಪಾಂಡ್ಯರನ್ನು ದುರ್ಬಲಗೊಳಿಸಲು ವ್ಯವಸ್ಥಿತ ಪ್ರಯತ್ನ ನಡೆಸುತ್ತಾರೆ. ಈ ಸಂದರ್ಭಕ್ಕಾಗಿ ಹೊಂಚು ಹಾಕಿ ಕಾಯುತ್ತಿದ್ದ ಕಾಕತೀಯ ಅರಸರು ವಾರಂಗಲ್ನಿಂದ ತಮಿಳು ದೇಶದ ಕಡೆಗೆ ದಂಡೆತ್ತಿ ಬಂದು ಚೋಳರ ವಶದಲ್ಲಿದ್ದ ತೆಲುಗು ದೇಶಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ನಂತರ ಅದೇ ಸಮಯದಲ್ಲಿ ಚೋಳ ಸಾಮ್ರಾಜ್ಯದ ಕಾಯಂ ಶತ್ರುವಾದ ಪಾಂಡ್ಯರು ಚೋಳರ ಚಕ್ರಾಧಿಪತ್ಯದ ನೈಋತ್ಯ ಭಾಗದ ಮೇಲೆ ದಂಡೆತ್ತಿ ಹೋಗಿ ಆ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲಿ ಎರಡನೆಯ ಬಲ್ಲಾಳರು ಚೋಳರ ಚಕ್ರವರ್ತಿಗಳ ಪರವಾಗಿ ಹೋರಾಟ ನಡೆಸಿ ಪಾಂಡ್ಯ ರಾಜರನ್ನು ಪರಾಭವಗೊಳಿಸುತ್ತಾರೆ. ಅಂತೆಯೇ ಚೋಳರಿಗೆ ಅವರ ಆಧಿಪತ್ಯವನ್ನು ಉಳಿಸಿಕೊಡುತ್ತಾರೆ. ಈ ಯುದ್ಧದಲ್ಲಿ ಬಲ್ಲಾಳರ ಮಗ ವೀರ ನರಸಿಂಹರು ಪಾಂಡ್ಯ ರಾಜರ ಹಿಡಿತದಲ್ಲಿದ್ದ ಶ್ರೀರಂಗಂನ ಮೇಲೆ ದಂಡೆತ್ತಿ ಹೋಗಿ ಆ ಪ್ರದೇಶವನ್ನು ಪಾಂಡ್ಯರಿಂದ ಮುಕ್ತಗೊಳಿಸಿ ಅದರ ಸಂಪೂರ್ಣ ಅಧಿಕಾರವನ್ನು ಚೋಳ ರಾಜರಿಗೆ ವಹಿಸಿಕೊಡುತ್ತಾರೆ. ಈ ಕಾರಣದಿಂದಲೇ ವೀರ ನರಸಿಂಹರನ್ನು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯಲಾಗುತ್ತಿತ್ತು. ಎರಡನೆಯ ಬಲ್ಲಾಳರ ಹಾಲಿ ನಿರ್ಧಾರದಿಂದ ಹೊಯ್ಸಳ ಹಾಗೂ ಚೋಳರ ನಡುವಣ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗತೊಡಗಿತು. ಪಾಂಡ್ಯ ಗಜಕೇಸರಿ ಎಂಬ ಬಿರುದಿನಿಂದ ಪ್ರಖ್ಯಾತರಾದ ಬಲ್ಲಾಳರು ಪಾಂಡ್ಯರು ಮತ್ತೆ ತಲೆ ಎತ್ತದಂತೆ ಮಾಡುವಲ್ಲಿ ಯಶಸ್ವಿಯಾದರು. ಈ ಮೂಲಕ ತಮಿಳು ದೇಶದ ಬಹುಪಾಲು ಪ್ರದೇಶಗಳಲ್ಲಿ ಹೊಯ್ಸಳರ ಪ್ರಭುತ್ವ ಅಬಾಧಿತವಾಗಿ ಮುಂದುವರಿಯುತ್ತದೆ. ಅಂತೆಯೇ ಜನಮನ್ನಣೆ ದೊರೆಯುತ್ತದೆ. ಎರಡನೆಯ ವೀರ ಬಲ್ಲಾಳರು ಕ್ರಿಸ್ತಶಕ 1220ರಲ್ಲಿ ನಿಧನ ಹೊಂದುತ್ತಾರೆ. ನಂತರ ಬಲ್ಲಾಳರ ಮಗ ನರಸಿಂಹರು ಹೊಯ್ಸಳ ಸಾಮ್ರಾಜ್ಯದ ಅರಸರಾಗುತ್ತಾರೆ. ವೀರ ನರಸಿಂಹರು ತಮ್ಮ ತಂದೆಯಂತೆಯೇ ಸಾಮ್ರಾಜ್ಯ ವಿಸ್ತರಣಾಕಾಂಕ್ಷಿಯಾಗಿಯೂ ಜನಪರ ಆಡಳಿತ ನೀಡುವುದಕ್ಕೆ ಬದ್ಧವಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ನರಸಿಂಹರು ಚೋಳರೊಂದಿಗೆ ವೈವಾಹಿಕ ಸಂಬಂಧವನ್ನು ಅಭಿವೃದ್ಧಿಪಡಿಸುತ್ತಾರೆ. ಈ ದಿಸೆಯಲ್ಲಿ ನರಸಿಂಹರು ತಮ್ಮ ಮಗಳನ್ನು ಚೋಳ ದೊರೆಗಳಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ.
ಕಾಲಕ್ರಮೇಣ ತಮಿಳು ದೇಶದಲ್ಲಿ ಪಾಂಡ್ಯರ ಹಾಗೂ ಚೋಳರ ಶಕ್ತಿ ನಶಿಸಲಾರಂಭಿಸುತ್ತದೆ. ಅಂತಹ ಸಂದರ್ಭದಲ್ಲಿ ಕನ್ನಡ ನಾಡು ಹಾಗೂ ತಮಿಳು ದೇಶದ ನಡುವೆ ಬಾಂಧವ್ಯದ ಸೇತುವೆಯಾಗಿದ್ದ ಹೊಯ್ಸಳರೇ ತಮಿಳು ದೇಶದ ಅಧಿಪತಿಗಳಾಗಿ ಪ್ರಭುತ್ವ ಸಾಧಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ತಮಿಳು ದೇಶದ ಪಲ್ಲವರು ಪಾಂಡ್ಯರ ಜೊತೆಗೂಡಿ ಹೊಯ್ಸಳರ ಪ್ರಭುತ್ವವನ್ನು ಅಡಗಿಸುವ ಪ್ರಯತ್ನ ಮಾಡುತ್ತಾರೆ. ಪಲ್ಲವರ ದೊರೆ ಕೊಪರುಂಜಿಗರು ಹಾಗೂ ಪಾಂಡ್ಯ ಅರಸರು ಹೊಯ್ಸಳರ ಮೇಲೆ ಜೊತೆಗೂಡಿ ಯುದ್ಧ ಘೋಷಿಸುತ್ತಾರೆ. ಈ ಘೋರ ಯುದ್ಧವು ತಮಿಳು ದೇಶದ ಶ್ರೀರಂಗಂನಲ್ಲಿ ಸರಿಸುಮಾರು 90 ದಿನಗಳ ಕಾಲ ನಡೆಯುತ್ತದೆ. ಈ ಯುದ್ಧದಲ್ಲಿ ಎರಡನೆಯ ನರಸಿಂಹರು ಅಭೂತಪೂರ್ವ ವಿಜಯವನ್ನು ಸಾಧಿಸುತ್ತಾರೆ. ಮಾತ್ರವಲ್ಲದೆ ಪಾಂಡ್ಯ ಪಲ್ಲವರ ದೊರೆಗಳನ್ನು ಪರಾಭವಗೊಳಿಸಿ ಅವರನ್ನು ತಮ್ಮ ಬಂಧನದಲ್ಲಿಡುತ್ತಾರೆ. ಶ್ರೀರಂಗಂನ ಬಳಿ ನಡೆದ ಈ ಯುದ್ಧವು ಹೊಯ್ಸಳ ಚಕ್ರಾಧಿಪತ್ಯದ ವಿಸ್ತರಣೆಯಲ್ಲಿ ಒಂದು ಪ್ರಮುಖವಾದ ಅಧ್ಯಾಯವಾಗುತ್ತದೆ. ತಮಿಳು ದೇಶದ ದೊರೆಗಳು ಹೊಯ್ಸಳ ಚಕ್ರವರ್ತಿಗಳಿಗೆ ಸಾಮಂತರಾಗಿ ಬದುಕುತ್ತಾರೆ. ಪಾಂಡ್ಯ ರಾಜ ಮಾರವರ್ಮನ್ ಸುಂದರ ಪಾಂಡ್ಯರಿಗೆ ಎರಡನೆಯ ನರಸಿಂಹರು ಪೊಗದೆಯನ್ನು ವಿಧಿಸಿ ತಪ್ಪದೇ ಕಟ್ಟಲು ಕಟ್ಟಪ್ಪಣೆ ಹೊರಡಿಸಿದರು. ಹೀಗೆ ಎರಡನೆಯ ನರಸಿಂಹರು ತಮ್ಮ ತಂದೆ ಎರಡನೆಯ ಬಲ್ಲಾಳರಂತೆ ಹೊಯ್ಸಳ ಸಾಮ್ರಾಜ್ಯದ ಗಡಿಗಳನ್ನು ದಕ್ಷಿಣದ ಕಡೆಗೆ ಅತ್ಯಂತ ದಕ್ಷತೆಯಿಂದ ವಿಸ್ತರಿಸುತ್ತಾರೆ. ಮಾತ್ರವಲ್ಲದೆ ಪಲ್ಲವರು, ಪಾಂಡ್ಯರು, ಚೋಳರನ್ನೂ ಬಗ್ಗು ಬಡಿದು ಹೊಯ್ಸಳರ ಆಧಿಪತ್ಯ ಆ ಭಾಗಗಳಲ್ಲಿ ಪ್ರಶ್ನಾತೀತವಾಗಿ ಬೆಳಗುವಂತೆ ಮಾಡಿದರು. ಹೀಗೆ ಅತ್ಯಂತ ಯಶಸ್ವಿಯಾಗಿ ಆಡಳಿತ ನಡೆಸಿದ ಎರಡನೆಯ ನರಸಿಂಹರು ಕ್ರಿಸ್ತಶಕ 1235ರಲ್ಲಿ ನಿಧನ ಹೊಂದಿದರು. ನಂತರ ಇವರ ಮಗ ಸೋಮೇಶ್ವರ ಅಥವಾ ಸೋವಿದೇವ ಎಂಬುವವರು ಕ್ರಿಸ್ತಶಕ 1235ರಿಂದ ಕ್ರಿಸ್ತಶಕ 1254ರವರೆಗೆ ಹೊಯ್ಸಳ ದೊರೆಯಾಗಿ ಆಡಳಿತವನ್ನು ಯಶಸ್ವಿಯಾಗಿ ನಡೆಸುತ್ತಾರೆ ಹಾಗೂ ತಮ್ಮ ತಂದೆ ತಾತಂದಿರಂತೆ ತಮಿಳು ದೇಶದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸುತ್ತಾರೆ. ಮುಂದೆ ಸೋಮೇಶ್ವರರ ದಂಡಯಾತ್ರೆ ತಮಿಳು ದೇಶದ ಕಾಂಚೀಪುರಂನವರೆಗೂ ಮುಂದುವರಿಯುತ್ತದೆ. ಸೋಮೇಶ್ವರರು ಕಾಂಚೀಪುರದ ಮೇಲೆ ಸಾಧಿಸಿದ ಪ್ರಭುತ್ವದಿಂದ ತೆಲುಗು ಚೋಳರಿಗೆ ಅಸಮಾಧಾನ ಉಂಟಾಯಿತು. ನಂತರ ಅವರು ಸೋಮೇಶ್ವರರ ಮೇಲೆ ಯುದ್ಧ ಘೋಷಣೆ ಮಾಡುತ್ತಾರೆ. ಆ ಯುದ್ಧದಲ್ಲಿ ಸೋಮೇಶ್ವರರು ತೆಲುಗು ಚೋಳರನ್ನು ಪರಾಭವಗೊಳಿಸಿ ಕಾಂಚೀಪುರದ ಮೇಲೆ ತಮ್ಮ ಹಿಡಿತವನ್ನು ಸಂಪೂರ್ಣವಾಗಿ ಸಾಧಿಸುತ್ತಾರೆ. ಚೋಳ ಚಕ್ರಾಧಿಪತ್ಯದಲ್ಲಿ ಮೂರನೆಯ ರಾಜರಾಜರ ತರುವಾಯ ಅಧಿಕಾರಕ್ಕೆ ಬಂದ ರಾಜರಾಜೇಂದ್ರ ಚೋಳರು ಅತ್ಯಂತ ಸಮರ್ಥವಾಗಿ ಆಡಳಿತ ನಡೆಸುತ್ತಾ ಚೋಳರ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಇದನ್ನು ಗಮನಿಸಿದ ಪಾಂಡ್ಯ ರಾಜ ಚಟಾವರ್ಮ ಸುಂದರ ಪಾಂಡ್ಯರಿಗೆ ಅಸಹನೆಯುಂಟಾಯಿತು. ಅದರಂತೆ ಚೋಳ ರಾಜರು ಯಾವುದೇ ಕಾರಣದಿಂದಲೂ ತಮಿಳು ದೇಶದಲ್ಲಿ ಪ್ರಭುತ್ವ ಸಾಧಿಸಬಾರದೆಂದು ಲೆಕ್ಕ ಹಾಕಿ ರಾಜರಾಜೇಂದ್ರ ಚೋಳರ ವಿರುದ್ಧ ದಂಡೆತ್ತಿ ಹೋಗುತ್ತಾರೆ. ಇದನ್ನರಿತ ಸೋಮೇಶ್ವರರು ಚೋಳರ ಪರವಾಗಿ ನಿಂತು ಪಾಂಡ್ಯರ ವಿರುದ್ಧ ಹೋರಾಟಕ್ಕಿಳಿಯುತ್ತಾರೆ. ಅಲ್ಲದೆ ಪಾಂಡ್ಯ ರಾಜ ಚಟಾವರ್ಮರನ್ನು ಪರಾಭವಗೊಳಿಸುತ್ತಾರೆ. ಈ ಘಟನೆಯಿಂದ ಚೋಳರ ಹೊಯ್ಸಳರ ಬಾಂಧವ್ಯ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ತಂದೆಯಂತೆಯೇ ಕನ್ನಡ ನಾಡಷ್ಟೇ ಅಲ್ಲದೆ ತಮಿಳು ದೇಶದಲ್ಲಿಯೂ ಹೊಯ್ಸಳ ಚಕ್ರಾಧಿಪತ್ಯವನ್ನು ಬೀರುತ್ತಾ ತಮ್ಮ ವರ್ಚಸ್ಸನ್ನು ಜೀವಂತವಾಗಿರಿಸಿದ್ದ ಸೋಮೇಶ್ವರರು ಕ್ರಿಸ್ತಶಕ 1254ರಲ್ಲಿ ನಿಧನ ಹೊಂದಿದ್ದರು. ನಂತರ ಇವರ ಮಗ ಮೂರನೆಯ ನರಸಿಂಹರು ಹೊಯ್ಸಳ ಚಕ್ರವರ್ತಿಯಾಗುತ್ತಾರೆ. ಬಲ್ಲಾಳರು ಹಾಗೂ ಸೋಮೇಶ್ವರರ ಆಡಳಿತಾವಧಿಯಲ್ಲಿ ಹೊಯ್ಸಳ ಸಾಮ್ರಾಜ್ಯ ನಿರೀಕ್ಷೆಗೂ ಮೀರಿ ವಿಸ್ತಾರವಾಗಿ ಬೆಳೆದಿರುತ್ತದೆ. ಇಂತಹ ಸಾಮ್ರಾಜ್ಯದ ಉಸ್ತುವಾರಿಯನ್ನು ನೋಡಿಕೊಳ್ಳುವುದು ಅಷ್ಟು ಸುಲಭದ ಮಾತಾಗಿರುವುದಿಲ್ಲ. ದೋರ ಸಮುದ್ರದಿಂದ ತಮಿಳುನಾಡಿನ ಕಾಂಚೀಪುರಂ, ಶ್ರೀರಂಗಂನವರೆಗೂ ಹೊಯ್ಸಳ ಸಾಮ್ರಾಜ್ಯ ವ್ಯಾಪಿಸಿರುತ್ತದೆ. ಅಂತಹ ಸಂದರ್ಭದಲ್ಲಿ ಉತ್ತಮ ಆಡಳಿತ ನೀಡುವ ದೃಷ್ಟಿಯಿಂದ ಹೊಯ್ಸಳ ಸಾಮ್ರಾಜ್ಯವನ್ನು 2 ಭಾಗವಾಗಿ ವಿಭಜಿಸಲು ನಿರ್ಧರಿಸುತ್ತಾರೆ. ಇಂತಹ ನಿರ್ಧಾರ ಸೋಮೇಶ್ವರರು ಬದುಕಿದ್ದಂತಹ ಸಂದರ್ಭದಲ್ಲಿಯೇ ಸಾಕಾರಗೊಂಡಿರುತ್ತದೆ. ಸೋಮೇಶ್ವರರ ಅಂಕಿತದಲ್ಲಿ ರೂಪುಗೊಂಡ ಹೊಯ್ಸಳ ಸಾಮ್ರಾಜ್ಯದ ವಿಭಜನೆಯ ಒಪ್ಪಂದದ ಪ್ರಕಾರ ಹೊಯ್ಸಳ ಚಕ್ರಾಧಿಪತಿಗಳು ವಂಶ ಪಾರಂಪರ್ಯವಾಗಿ ಆಳ್ವಿಕೆ ನಡೆಸುತ್ತಿದ್ದ ಪ್ರದೇಶಗಳೆಲ್ಲವೂ ಮೂರನೇ ನರಸಿಂಹರ ಆಧಿಪತ್ಯಕ್ಕೆ ಒಳಪಡುತ್ತದೆ. ಅದು ದೋರ ಸಮುದ್ರವನ್ನು ರಾಜಧಾನಿಯನ್ನಾಗಿಸಿಕೊಂಡು ಕನ್ನಡ ನಾಡಿನ ಬಹುಭಾಗವನ್ನು ವ್ಯಾಪಿಸಿರುತ್ತದೆ. ಇನ್ನು ತಮಿಳು ದೇಶದ ಸೇಲಂ, ಉತ್ತರ ಆರ್ಕಾಟ್, ಚಿತ್ತೂರು, ಕರೂರು, ತಿರುಚಿನಾಪಲ್ಲಿ, ತಂಜಾವೂರು, ಪಾಪನಾಶಂ, ಮನ್ನಾರುಕುಡಿ, ಪುದುಕೋಟೈ, ಕಾಂಚೀಪುರಂ ಮುಂತಾದ ಪ್ರದೇಶಗಳು ಮೂರನೆಯ ನರಸಿಂಹರ ಸಹೋದರರಾದ ರಾಮನಾಥರ ವಶಕ್ಕೆ ನೀಡಲಾಗುತ್ತದೆ. ಕಣ್ಣನೂರನ್ನು ರಾಜಧಾನಿಯನ್ನಾಗಿಸಿಕೊಂಡು ರಾಮನಾಥರು ಹೊಯ್ಸಳ ಚಕ್ರಾಧಿಪತ್ಯದ ಆಡಳಿತವನ್ನು ತಮಿಳು ದೇಶದಲ್ಲಿ ಮುಂದುವರಿಸುತ್ತಾರೆ.
ಮೂರನೆಯ ನರಸಿಂಹರು ಹೊಯ್ಸಳ ಚಕ್ರಾಧಿಪತ್ಯದ ಎಲ್ಲ ಗಡಿ ಹಾಗೂ ಮೇರೆಗಳನ್ನು ಸಂರಕ್ಷಿಸಿಕೊಂಡು ಯಶಸ್ವಿಯಾಗಿ ಆಡಳಿತ ನಡೆಸುತ್ತಾರೆ. ಇಂತಿರುವಾಗ ಇವರ ಚಕ್ರಾಧಿಪತ್ಯದ ಮೇಲೆ ಹಿಡಿತ ಸಾಧಿಸಬೇಕೆಂದು ಮಹತ್ವಾಕಾಂಕ್ಷೆಯಿಂದ ಯಾದವರು ದಂಡೆತ್ತಿ ಬರುತ್ತಾರೆ. ಆದರೆ ಮೂರನೆಯ ನರಸಿಂಹರ ಪರಾಕ್ರಮದ ಮುಂದೆ ಇವರ ಹೋರಾಟ ವಿಫಲವಾಯಿತು. ತಮಿಳು ದೇಶದಲ್ಲಿ ಆಡಳಿತ ನಡೆಸುತ್ತಿದ್ದ ರಾಮನಾಥರು ತಮ್ಮ ನಿಯಂತ್ರಣದಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಶತ್ರುಗಳಿಂದ ರಕ್ಷಿಸುವ ಬದಲು ನರಸಿಂಹರ ಆಡಳಿತಕ್ಕೊಳಪಟ್ಟ ಪ್ರದೇಶಗಳ ಮೇಲೆ ಕೆಟ್ಟ ದೃಷ್ಟಿ ಬೀರುತ್ತಾರೆ. ಆದರೆ ಅವರ ಬಯಕೆ ಯಶಸ್ವಿಯಾಗುವುದಿಲ್ಲ. ಬದಲಿಗೆ ನರಸಿಂಹರಿಂದ ದೊರೆಯುತ್ತಿದ್ದ ಬೆಂಬಲವೂ ಕಡಿದು ಹೋಗುತ್ತದೆ. ಇಂತಹ ಸಂದರ್ಭವನ್ನು ಬಳಸಿಕೊಂಡ ಪಾಂಡ್ಯರಾಜ ರಾಜವರ್ಮನ್ ಕುಲಶೇಖರನ್ ರವರು ರಾಮನಾಥರನ್ನು ಬಗ್ಗು ಬಡಿದು ದಕ್ಷಿಣ ಆರ್ಕಾಟ್, ತಿರುಚಿನಾಪಳ್ಳಿ ಹಾಗೂ ಮುಂತಾದ ಪ್ರದೇಶಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ರಾಮನಾಥರ ರಾಜಧಾನಿಯಾದ ಕಣ್ಣನೂರನ್ನು ವಶಪಡಿಸಿಕೊಳ್ಳುತ್ತಾರೆ. ಇದರಿಂದಾಗಿ ಕನ್ನಡ ನಾಡಿನ ದಕ್ಷಿಣ ಪ್ರದೇಶದಲ್ಲಿದ್ದ ಅರ್ಥಾತ್ ತಮಿಳು ದೇಶದಲ್ಲಿದ್ದ ಹೊಯ್ಸಳ ಚಕ್ರಾಧಿಪತ್ಯದ ಅಡಿಪಾಯ ಅಲುಗಾಡಿತು. ಹೀಗಿರುವಾಗ ನರಸಿಂಹರ ಆಡಳಿತವನ್ನು ನೋಡಿ ದ್ವೇಷ ಕಾರಿದ ರಾಮನಾಥರು ಅವರ ವಿರುದ್ಧವಾಗಿ ನಿಲ್ಲಲು ದೇವಗಿರಿಯ ಯಾದವರು, ಕಾಕತೀಯರು ಮೊದಲಾದ ಶತ್ರುಗಳ ಜೊತೆ ಸೇರಿಕೊಂಡು ನರಸಿಂಹರ ಮೇಲೆ ದಾಳಿ ನಡೆಸುತ್ತಾರೆ. ಈ ದಾಳಿಯ ಸಂದರ್ಭದಲ್ಲಿ ರಾಮನಾಥರು ಬೆಂಗಳೂರು, ಕೋಲಾರ, ತುಮಕೂರು ಭೌಗೋಳಿಕ ಪ್ರದೇಶದ ಕೆಲವು ಭಾಗಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ತಮಿಳುನಾಡಿನ ಭಾಗವಾದ ಹೊಸೂರಿಗೆ ಸಮೀಪದ ಕುಂದಣಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಲಾರಂಭಿಸಿದರು. ಹೀಗೆ ಪರಸ್ಪರ ಸೋದರರ ನಡುವಣ ಸಂಘರ್ಷದಿಂದ ಹೊಯ್ಸಳ ಸಾಮ್ರಾಜ್ಯ ದುರ್ಬಲಗೊಳ್ಳುತ್ತದೆ. ಕಡೆಗೆ ಕ್ರಿಸ್ತಶಕ 1292ರಲ್ಲಿ ನರಸಿಂಹರು ನಿಧನ ಹೊಂದುತ್ತಾರೆ. ನಂತರ ನರಸಿಂಹರ ಮಗ ಮೂರನೆಯ ಬಲ್ಲಾಳರು ಹೊಯ್ಸಳ ಚಕ್ರಾಧಿಪತಿಗಳಾಗುತ್ತಾರೆ. ಮೂರನೆಯ ವೀರ ಬಲ್ಲಾಳರನ್ನು ವಿಷ್ಣುವರ್ಧನ ವೀರ ಬಲ್ಲಾಳ ದೇವರಸ ಎಂದು ಶಾಸನಗಳು ಬಣ್ಣಿಸುತ್ತವೆ. ಅಂತೆಯೇ ಹೊಯ್ಸಳ ಸಾಮ್ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಮೂರನೆಯ ಬಲ್ಲಾಳರ ಆಡಳಿತ ಅವಧಿ ಅತ್ಯಂತ ನಿರ್ಣಾಯಕವಾದುದು. ಮೂರನೆಯ ಬಲ್ಲಾಳರು ಅಧಿಕಾರ ಸ್ವೀಕರಿಸುವುದಕ್ಕೆ ರಾಮನಾಥರು ಅಸಮಾಧಾನ ವ್ಯಕ್ತಪಡಿಸಿದರು. ಚೋಳರು, ಪಲ್ಲವರು ಹಾಗೂ ಪಾಂಡ್ಯರಿಂದ ಪರಾಭವಕ್ಕೊಳಗಾದ ರಾಮನಾಥರು ನಂತರ ನರಸಿಂಹರ ಮೇಲೆ ದ್ವೇಷ ಕಾರುವಂತೆ ಬಲ್ಲಾಳರ ಮೇಲೆಯೂ ಕತ್ತಿಮೆಸೆದರು. ಆದರೆ ಅವರ ಆಸೆ ಕೈಗೂಡುವ ಮೊದಲೇ ಇಹಲೋಕ ತ್ಯಜಿಸಿದರು. ನಂತರ ರಾಮನಾಥರ ಮಗ ವಿಶ್ವನಾಥರು ಅಧಿಕಾರಕ್ಕೆ ಬಂದರು. ಇವರೂ ಕೂಡ ತಮ್ಮ ತಂದೆಯಂತೆಯೇ ಬಲ್ಲಾಳರ ಮೇಲೆ ಕತ್ತಿಮೆಸೆಯಲಾರಂಭಿಸಿದರು. ಆದರೆ ಅತ್ಯಂತ ಶಕ್ತಿಶಾಲಿಯಾದ ಬಲ್ಲಾಳರು ವಿಶ್ವನಾಥರ ಯಾವುದೇ ದ್ವೇಷಾಸೂಯೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹೊಯ್ಸಳ ಸಾಮ್ರಾಜ್ಯದ ವೈಭವವನ್ನು ಉನ್ನತಗೊಳಿಸುವಲ್ಲಿ ಗಮನ ಹರಿಸಿದರು. ಜೊತೆಗೆ ತಮಿಳುನಾಡಿನ ಪ್ರದೇಶದಲ್ಲಿ ವಿಶ್ವನಾಥರ ದುರ್ಬಲದಿಂದ ಕೈತಪ್ಪಿ ಹೋಗಿದ್ದ ಹೊಯ್ಸಳ ಸಾಮ್ರಾಜ್ಯದ ಪ್ರದೇಶಗಳನ್ನು ಅತ್ಯಂತ ಯಶಸ್ವಿಯಾಗಿ ಪಡೆದುಕೊಳ್ಳುತ್ತಾರೆ. ಪಾಂಡ್ಯ ರಾಜರಾದ ಮಾರವರ್ಮನ್ ಕುಲಶೇಖರನ್ ರವರ ನಿಧನದ ನಂತರ ಅವರ ಮಕ್ಕಳಲ್ಲಿ ಅಂತಃಕಲಹ ಉಂಟಾಗುತ್ತದೆ. ಇದರನ್ವಯ ಪಾಂಡ್ಯ ದೇಶ ಛಿದ್ರವಾಗುತ್ತದೆ. ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡ ಮೂರನೆಯ ಬಲ್ಲಾಳರು ಪಾಂಡ್ಯ ರಾಜರ ಮೇಲೆ ದಂಡೆತ್ತಿ ಹೋಗಿ ರಾಮನಾಥರ ಕಾಲಾವಧಿಯಲ್ಲಿ ಕೈತಪ್ಪಿ ಹೋಗಿದ್ದ ಅನೇಕ ಪ್ರದೇಶಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಈ ಮೂಲಕ ಮೂರನೆಯ ನರಸಿಂಹರು ಹಾಗೂ ರಾಮನಾಥರ ಆಡಳಿತಾವಧಿಯಲ್ಲಿ ಅರ್ಥಾತ್ ಕ್ರಿಸ್ತಶಕ 1254ರಲ್ಲಿ ವಿಭಜನೆಗೊಂಡಿದ್ದ ಹೊಯ್ಸಳ ಸಾಮ್ರಾಜ್ಯವನ್ನು 44 ವರ್ಷಗಳ ನಂತರ ಅಂದರೆ ಕ್ರಿಸ್ತಶಕ 1300ರ ವೇಳೆಗೆ ಒಂದುಗೂಡಿಸುತ್ತಾರೆ. ಮೂರನೆಯ ಬಲ್ಲಾಳರು ಹೊಯ್ಸಳ ಸಾಮ್ರಾಜ್ಯವನ್ನು ಒಂದುಗೂಡಿಸುವಲ್ಲಿ ಯಶಸ್ವಿಯಾದರೂ ಹೊಯ್ಸಳ ಚಕ್ರಾಧಿಪತ್ಯವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗದೇ ಹೋದರು. ಇದು ಕೇವಲ ಹೊಯ್ಸಳ ಚಕ್ರಾಧಿಪತಿಗಳಿಗೆ ಮಾತ್ರ ಸೀಮಿತವಾಗದೆ ದಕ್ಷಿಣ ಭಾರತದಲ್ಲಿ ಚಕ್ರಾಧಿಪತ್ಯ ಹೊಂದಿದ್ದ ದೇವಗಿರಿಯ ಯಾದವರು, ಓರಂಗಲ್ಲಿನ ಕಾಕತೀಯರು ಹಾಗೂ ತಮಿಳು ದೇಶದ ಪಾಂಡ್ಯರು ಈ ಎಲ್ಲರೂ ತಮ್ಮ ತಮ್ಮ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಹರಸಾಹಸ ಮಾಡಬೇಕಾಯಿತು. ಕಾರಣ ಉತ್ತರ ಭಾರತದಲ್ಲಿ ಪ್ರಭುತ್ವ ಸಾಧಿಸಿದ್ದ ಮುಸ್ಲಿಮರು. ಇವರು ದಕ್ಷಿಣ ಭಾರತದತ್ತ ದಂಡೆತ್ತಿ ಬರುತ್ತಾರೆ. ಹೀಗೆ ದಂಡೆತ್ತಿ ಬಂದ ಮುಸಲ್ಮಾನ್ ದೊರೆಗಳು ಒಂದೊಂದೇ ಹಿಂದೂ ಚಕ್ರಾಧಿಪತ್ಯವನ್ನು ಉರುಳಿಸಿ ಆ ಪ್ರದೇಶಗಳಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸತೊಡಗುತ್ತಾರೆ. ಅನಿರೀಕ್ಷಿತವಾದ ಮುಸ್ಲಿಂ ದೊರೆಗಳ ದಾಳಿಯನ್ನು ಆರಂಭದ ಹಂತದಲ್ಲಿ ಸಂಘಟಿತರಾಗಿ ಎದುರಿಸಲಾಗದ ಅನೇಕ ಹಿಂದೂ ರಾಜರು ಮುಸ್ಲಿಮರಿಗೆ ಶರಣಾಗಿ ಕಪ್ಪ ಕಾಣಿಕೆಯನ್ನು ಅರ್ಪಿಸುತ್ತಾರೆ. ಇಂತಿರುವಾಗಲೇ ಬಲ್ಲಾಳರು ಹೊಯ್ಸಳ ಸಾಮ್ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಸುವ್ಯವಸ್ಥಿತವಾಗಿ ಸ್ಥಾಪಿಸುವಾಗಲೇ
ಮಲ್ಲಿಕಾಫರರ ಮುಸ್ಲಿಂ ಸೇನೆ ದಕ್ಷಿಣ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದ ಪರಿಣಾಮವಾಗಿ ಮೂರನೆಯ ಬಲ್ಲಾಳರ ನಿರಾತಂಕ ಆಡಳಿತಕ್ಕೆ ಸಹಜವಾಗಿ ತೊಂದರೆಯಾಗುತ್ತದೆ. ಇದೇ ಸಮಯದಲ್ಲಿ ಬನವಾಸಿ ಪ್ರದೇಶದಲ್ಲಿ ಕೆಲವು ಬಂಡುಕೋರರು ಹೊಯ್ಸಳ ಸಾಮ್ರಾಜ್ಯದ ವಿರುದ್ಧ ಬಂಡಾಯ ಹೂಡುತ್ತಾರೆ. ಇಂತಹ ಸಮಯದಲ್ಲಿ ಬಲ್ಲಾಳರು ತಮ್ಮ ಭಾವ ಮೈದುನರಾದ ಸೋಮೆಯರ ಜೊತೆಗೂಡಿ ಬಂಡುಕೋರರನ್ನು ಬಗ್ಗು ಬಡಿಯುತ್ತಾರೆ. ಇಂತಿರುವಾಗಲೇ ಸೇವುಣರ ದಾಳಿಯು ಎದುರಾಗಿ ಆ ದಾಳಿಯನ್ನು ಸೋಮೆಯರು ಸಮರ್ಥವಾಗಿ ಎದುರಿಸುತ್ತಾರೆ. ತದನಂತರ ಚಟಾವರ್ಮನ್ ವೀರಪಾಂಡ್ಯರ ಮೇಲೆ ದಂಡೆತ್ತಿ ಹೋಗಿ ಕೈತಪ್ಪಿ ಹೋಗಿದ್ದ ಹೊಯ್ಸಳ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತಾರೆ. ಹೀಗೆ ಮೂರನೆಯ ವೀರಬಲ್ಲಾಳರು ಅತ್ಯಂತ ಯಶಸ್ವಿಯಾಗಿ ಹೊಯ್ಸಳ ಸಾಮ್ರಾಜ್ಯದ ನೆಲೆಗಟ್ಟನ್ನು ಭದ್ರಪಡಿಸಿಕೊಳ್ಳುವಲ್ಲಿಯೇ ಕ್ರಿಸ್ತಶಕ 1310ರಲ್ಲಿ ಮಲ್ಲಿಕಾಫರರು ಭಾರತದ ಮೇಲೆ ದಂಡೆತ್ತಿ ಬರುತ್ತಾರೆ. ಅಂತೆಯೇ ಹೊಯ್ಸಳ ರಾಜಧಾನಿಯಾದ ದೋರಸಮುದ್ರದ ಮೇಲೆ ದಂಡೆತ್ತಿ ಬಂದು ಅದನ್ನು ವಶಪಡಿಸಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಬಲ್ಲಾಳರು ಅಲ್ಲಿರದ ಕಾರಣ ಸುಲಭವಾಗಿ ದೋರಸಮುದ್ರವು ಮಲ್ಲಿಕಾಫರರ ತೆಕ್ಕೆಗೊಳಗಾಯಿತು. ಜೊತೆಗೆ ಅಲ್ಲಿದ್ದ ಸಂಪತ್ತೆಲ್ಲ ಲೂಟಿಯಾಯಿತು. ಈ ಸುದ್ದಿ ತಿಳಿದೊಡನೆ ಬಲ್ಲಾಳರು ದೋರಸಮುದ್ರಕ್ಕೆ ಹಿಂತಿರುಗುತ್ತಾರೆ. ಆದರೆ ಮಲ್ಲಿಕಾಫರರ ಪ್ರಚಂಡ ಸೇನೆಯ ಎದುರು ಬಲ್ಲಾಳರ ಸೇನೆ ಕೈಚೆಲ್ಲುವಂತಾಯಿತು. ಇಂತಿರುವಾಗ ದಾರಿಯಿಲ್ಲದೆ ಬಲ್ಲಾಳರು ಮಲ್ಲಿಕಾಫರರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡರು. ಆ ಒಪ್ಪಂದದ ಪ್ರಕಾರ ಮಲ್ಲಿಕಾಫರರ ಒಂದು ಸೈನ್ಯ ದೋರಸಮುದ್ರದಲ್ಲಿಯೇ ಉಳಿದುಕೊಳ್ಳುವಂತಾಯಿತು. ಇದು ಮೂರನೆಯ ವೀರಬಲ್ಲಾಳರಿಗೆ ಮುಂದೊಂದು ದಿನ ಕಂಟಕಪ್ರಾಯವಾಗುತ್ತದೆ. ಕ್ರಿಸ್ತಶಕ 1318ರಲ್ಲಿ ಮತ್ತೆ ಮುಸ್ಲಿಂ ದಂಡು ದೋರಸಮುದ್ರಕ್ಕೆ ದಂಡೆತ್ತಿ ಬರುತ್ತದೆ. ನಂತರ ದೋರಸಮುದ್ರ ಸಂಪೂರ್ಣವಾಗಿ ಮಲ್ಲಿಕಾಫರರ ಕೈವಶವಾಗುತ್ತದೆ. ಇಂತಹ ಅವಮಾನಕರ ಹಿನ್ನಡೆಯ ನಂತರ ಮೂರನೆಯ ವೀರಬಲ್ಲಾಳರು ದೋರಸಮುದ್ರವನ್ನು ತ್ಯಜಿಸಿ ತಮಿಳು ದೇಶದ ತಿರುವಣ್ಣಾಮಲೈಗೆ ತೆರಳಿ ಅದನ್ನು ತನ್ನ ರಾಜಧಾನಿಯನ್ನಾಗಿಸಿಕೊಂಡರು. ಇಂತಹ ಅವಮಾನಕರ ಹಿನ್ನಡೆಯ ನಂತರ ಮೂರನೆಯ ವೀರಬಲ್ಲಾಳರು ದೋರಸಮುದ್ರವನ್ನು ತ್ಯಜಿಸಿ ತಮಿಳು ದೇಶದ ತಿರುವಣ್ಣಾಮಲೈಗೆ ತೆರಳಿ ಅದನ್ನು ತಮ್ಮ ರಾಜಧಾನಿಯನ್ನಾಗಿಸಿಕೊಂಡು ದಕ್ಷಿಣ ಭಾರತದ ಹಿಂದೂಗಳ ಮೇಲೆ ನಡೆಯುತ್ತಿದ್ದ ಮುಸ್ಲಿಂ ದಾಳಿಯ ವಿರುದ್ಧ ಸಂಘಟಿತ ಹೋರಾಟ ನಡೆಸಲು ಸಿದ್ಧರಾಗುತ್ತಾರೆ. ಅಂತೆಯೇ ಇದಕ್ಕೆ ಪೂರಕವಾಗಿ ಹಿಂದೂ ರಾಜ್ಯಾಧಿಪತಿಗಳ ಒಂದು ಕೂಟವನ್ನು ರಚಿಸಿ ಮುಸ್ಲಿಂ ಸೇನೆಯನ್ನು ಎದುರಿಸಲು ಕಾರ್ಯತಂತ್ರ ರೂಪಿಸಿದರು. ಇಂತಿರುವಾಗಲೇ ಮೊಹಮ್ಮದ್ ಬಿನ್ ತೊಗಲಕರು ಹೇಗಾದರೂ ಮಾಡಿ ದಕ್ಷಿಣ ಭಾರತದ ರಾಜ್ಯಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕೆಂದು ಸಂಕಲ್ಪಿಸುತ್ತಾರೆ. ಅವರ ಕಾಲದಲ್ಲಿ ಬಹಾವುದ್ದೀನ್ ಎಂಬುವವರು ತೊಗಲಕರ ವಿರುದ್ಧ ದಂಗೆ ಏಳುತ್ತಾರೆ. ಇವರನ್ನು ಬಗ್ಗುಬಡಿಯಲು ತೊಗಲಕರು ಕ್ರಿಸ್ತಶಕ 1236ರಲ್ಲಿ ದಕ್ಷಿಣ ಭಾರತಕ್ಕೆ ದಂಡಯಾತ್ರೆಗೆ ಬರಲು ಸಿದ್ಧರಾಗುತ್ತಾರೆ. ಆದರೆ ಬಹಾವುದ್ದೀನರು ಕಡೆಗೆ ತೊಗಲಕರಿಗೆ ಶರಣಾದ ಕಾರಣ ತಮ್ಮ ದಂಡಯಾತ್ರೆಯನ್ನು ಕೈಬಿಡುತ್ತಾರೆ. ಇದಾದ ಕೆಲವು ವರ್ಷಗಳ ನಂತರ ಮದುರೈನಲ್ಲಿ ತೊಗಲಕರ ಸಾಮಂತ ರಾಜರು ತಮ್ಮ ಆಡಳಿತ ಪ್ರಾರಂಭಿಸುತ್ತಾರೆ. ನಂತರ ಗಯಾಸುದ್ದೀನರು ಕ್ರಿಸ್ತಶಕ 1341ರಲ್ಲಿ ಮದುರೈ ಸುಲ್ತಾನರಾಗುತ್ತಾರೆ. ನಂತರವೆಲ್ಲ ಹಿಂದೂ ರಾಜರ ಮೇಲೆ ಅನಿಯಂತ್ರಿತ ದಾಳಿ ಎದುರಾಗುತ್ತದೆ. ಇದು ಬರೀ ಯುದ್ಧವಾಗಿರದೆ ಹಿಂದೂ ರಾಜರನ್ನು ಅಮಾನುಷವಾಗಿ ನಡೆಸಿಕೊಳ್ಳುವಂತಾಗಿರುತ್ತದೆ. ಅದರಂತೆ ಗಯಾಸುದ್ದೀನರು ತಮ್ಮ ಕ್ರೌರ್ಯ ಹಾಗೂ ಅಮಾನವೀಯತೆಗೆ ಹೆಸರಾಗುತ್ತಾರೆ. ಕ್ರಿಸ್ತಶಕ 1342ರಲ್ಲಿ ಕೊಪ್ಪಂನಲ್ಲಿ ಮೂರನೆಯ ವೀರಬಲ್ಲಾಳರ ನೇತೃತ್ವದಲ್ಲಿ ಹಿಂದೂ ಸೇನೆಗೂ ಮದುರೈ ಸುಲ್ತಾನರ ಗಯಾಸುದ್ದೀನರಿಗೂ ಭಾರೀ ಯುದ್ಧವೇ ನಡೆಯುತ್ತದೆ. ಸುಮಾರು 14 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಮೂರನೆಯ ವೀರಬಲ್ಲಾಳರು ವಿಜಯ ಸಾಧಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಗಯಾಸುದ್ದೀನರು ಯುದ್ಧ ವಿರಾಮ ಘೋಷಿಸುತ್ತಾರೆ. ಇದಕ್ಕೆ ವಿರುದ್ಧ ಸೇನೆಯೂ ಒಪ್ಪಿಗೆ ನೀಡುತ್ತದೆ. ಆದರೆ ಮೋಸದಿಂದ ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಶತ್ರು ಸೇನೆ ವಂಚಿಸಿ ಬಲ್ಲಾಳರನ್ನು ಸೆರೆ ಹಿಡಿಯುತ್ತದೆ. ಇದರ ಪರಿಣಾಮವಾಗಿ ಹಿಂದೂ ಸೈನ್ಯ ತಲ್ಲಣವಾಗುತ್ತದೆ. ಅಂತಿಮವಾಗಿ ಬಲ್ಲಾಳರ ಸೇನೆ ಪರಾಭವಗೊಳ್ಳುತ್ತದೆ. ಗಯಾಸುದ್ದೀನರ ಕ್ರೌರ್ಯ ಎಷ್ಟು ಅಮಾನುಷವೆಂದರೆ ಯುದ್ಧದಲ್ಲಿ ಸೆರೆಯಾದ ಬಲ್ಲಾಳರನ್ನು ಕೊಂದು ಅವರ ಚರ್ಮ ದೇಹವನ್ನು ಬೇರ್ಪಡಿಸಿ ಚರ್ಮಕ್ಕೆ ಹುಲ್ಲು ತುಂಬಿಸಿ ಕೋಟೆಯ ಮುಂದೆ ನೇತು ಹಾಕುತ್ತಾರೆ. ಈ ವಿಷಯವನ್ನು ಇತಿಹಾಸಕಾರರಾದ ಇಬ್ನ ಬತೂತರು ತಮ್ಮ ಕಥನದಲ್ಲಿ ಬಣ್ಣಿಸಿರುತ್ತಾರೆ. ಹೀಗೆ ಮೂರನೆಯ ವೀರಬಲ್ಲಾಳರು 13ನೇ ಶತಮಾನದಲ್ಲೇ ಮುಸ್ಲಿಮರ ಸೇನೆಯನ್ನು ಮೆಟ್ಟಿ ಶಕ್ತಿ ಸಾಮರ್ಥ್ಯವನ್ನು ಮೆರೆದು ವೀರಮರಣವನ್ನಪ್ಪುತ್ತಾರೆ. ಇವರೊಂದಿಗೆ ಹೊಯ್ಸಳ ಚಕ್ರಾಧಿಪತ್ಯದ ಆಡಳಿತ ಕೊನೆಗೊಂಡಿತು.